ಸ್ನೇಹಿತರೆ, ಮುಂದೆ ನಾವು ಶಕಟಾಸುರನ ಶಾಪ ವಿಮೋಚನೆಯ ಬಗ್ಗೆ ತಿಳ್ಕೊಳ್ಳೋಣ. ಆವತ್ತು ಗೋಕುಲದಲ್ಲಿ ಗೋಪಿಕೆಯರು ಎಲ್ಲರೂ ಕೂಡ ಸಡಗರ, ಸಂಭ್ರಮ, ಉಲ್ಲಾಸ, ಉತ್ಸಾಹದ ಹಬ್ಬ. ಇಂದು ಯಾವ ಹಬ್ಬ? ಇಂದು ನಂದಗೋಪನ ಯಶೋದೆಯರ ಕಣ್ಮಣಿಗೆ ಆದ ಕೃಷ್ಣನಿಗೆ 3 ತಿಂಗಳು ತುಂಬಿದೆ. ಅವನು ಬೋರ್ಲು ಬೀಳೋದನ್ನು ಕಲ್ತ್ಬಿಟ್ಟಿದ್ದಾನೆ 3 ತಿಂಗಳಿಗೇನೆ. ಆವತ್ತೇ ಕೃಷ್ಣನ ಜನ್ಮ ನಕ್ಷತ್ರ ಬೇರೆ, ರೋಹಿಣಿ ನಕ್ಷತ್ರ ಬೇರೆ, ಆ ಯೋಗವು ಕೂಡ ಕೂಡಿ ಬಂದಿತ್ತು. ಎಲ್ಲರೂ ನಂದಗೋಪನ ಮನೆಯಲ್ಲಿ ಸೇರಿ ಸಂಪ್ರದಾಯದ ಹಾಡುಗಳನ್ನು ಹಾಡ್ತಾ ನರ್ತಿಸ್ತಾ ಇದ್ದಾರೆ. ಯಶೋದೆ ಮಗುವಿಗೆ ನೀರನ್ನು ಎರೆದು ಉತ್ತಮ ಉಡುಪುಗಳನ್ನೆಲ್ಲ ತೊಡಿಸಿ ಅಲಂಕಾರ ಮಾಡಿದ್ದಾಳೆ. ಬ್ರಾಹ್ಮಣರು ಕೃಷ್ಣನಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಂದಗೋಪ, ಯಶೋದೆ ಅವರಿಗೆ ಯಥೇಚ್ಛವಾಗಿ ದಾನಗಳನ್ನು ನೀಡ್ತಾ ಇದ್ದಾರೆ. ಬ್ರಾಹ್ಮಣರಿಗೆ ಗೋದಾನ, ವಸ್ತ್ರದಾನ, ಅವರ ಅಪೇಕ್ಷೆಯಂತೆ ಅನೇಕ ವಸ್ತುಗಳನ್ನು ನೀಡಿ ಅವರನ್ನು ಸಂತೃಪ್ತಿಗೊಳಿಸ್ತಾ ಇದ್ದಾರೆ. ಶ್ರೀಕೃಷ್ಣನಿಗೆ ಯಶೋದೆ ಹಾಲು ಉಡಿಸಿ ಕೃಷ್ಣನಿಗೆ ನಿದ್ದೆ ಬರ್ತಾ ಇರೋದನ್ನು ಗಮನಿಸಿ ಮಗುವನ್ನು ಮಲಗಿಸ್ಬಿಟ್ಟು ಅತಿಥಿ ಸತ್ಕಾರದಲ್ಲಿ ಅವಳು ನಿರತಳಾದಳು. ಕೆಲ ಸಮಯದಲ್ಲಿ ಕೃಷ್ಣ ಎಚ್ಚರಗೊಂಡ. ಹೊಸವನಿಂದ ಅಳುತ್ತಾ ಕಾಲುಗಳನ್ನು ಬಡಿಯೋದಕ್ಕೆ ಪ್ರಾರಂಭ ಮಾಡ್ದ. ಯಶೋದೆಗೆ ಮಗುವಿನಳು ಕೇಳಿಸ್ಲಿಲ್ಲ. ಹೀಗೆ ಅಳುತ್ತಾ ಕೃಷ್ಣ ಅಲ್ಲಿಯೇ ಸಮೀಪದಲ್ಲಿದ್ದಂತಹ ಸಾಮಾನುಗಳನ್ನು ತುಂಬಿಸಿ ಇಟ್ಟಿದ್ದ ಒಂದು ಗಾಡಿಯ ಕೆಳಗಡೆಗೆ ಹೋದ. ನಂತರ ಅಳುತ್ತಾ ಜೋರಾಗಿ ತನ್ನ ಪುಟ್ಟ ಕಾಲುಗಳಿಂದ ಗಾಡಿಯನ್ನು ಒದೆಯೋದಕ್ಕೆ ಪ್ರಾರಂಭಿಸ್ದ. ಆಗ ಗಾಡಿ ಏನಾಯಿತು? ತಳಕೆಳಕಾಗಾಯಿತು. ಅದರಲ್ಲಿ ಇಟ್ಟಿರತಕ್ಕಂತಹ ತಾಮ್ರ, ಕಂಚಿನ ಪಾತ್ರೆಗಳೆಲ್ಲ ಒಡೆದೋಯ್ತು. ಅದರಲ್ಲಿದ್ದಂತಹ ಹಾಲು, ಮೊಸರು, ಇತರ ಸಾಮಾನುಗಳು ಕೂಡ ಚೆಲ್ಲಾಡಿ ಹೋದವು. ಗಾಡಿಯ ಗಾಲಿಗಳು ಒಡೆದವು. ಗಾಡಿ ಮುರಿದು ಬೀಳಿತು. ಶಬ್ದವನ್ನು ಕೇಳಿದಂತಹ ನಂದಗೋಪ, ಉತ್ಸವದಲ್ಲಿ ಪಾಲ್ಗೊಳ್ಳಲು ಬಂದಿದ್ದಂತಹ ಗೋಪಿಕೆಯರು ಎಲ್ಲರೂ ಓಡಿ ಬಂದುಬಿಟ್ರು. ನೋಡಿ ಆಶ್ಚರ್ಯಗೊಂಡರು. ಗಾಡಿ ಮುರಿಯೋದಕ್ಕೆ ಕಾರಣ ಏನು ಅಂತ ಯಾರೂ ತಿಳಿಯಲಿಲ್ಲ. ಅಲ್ಲಿಯೇ ಆಟ ಆಡ್ತಿರತಕ್ಕಂತಹ ಮಕ್ಕಳು ಕೃಷ್ಣ ತನ್ನ ಕಾಲುಗಳಿಂದ ಗಾಡಿನ ಚಿಮ್ಮದ, ಅದರಿಂದ ಗಾಡಿ ತಲೆಕೆಳಗಾಯಿತು, ನಾವು ಇದನ್ನು ನೋಡಿದ್ವಿ ಅಂದರು. ಆದರೆ ಅವರ ಮಾತನ್ನು ಯಾರೂ ನಂಬಲಿಲ್ಲ. ಹಬ್ಬದ ದಿನವೇ ಹೀಗೆಲ್ಲ ಆಯ್ತಲ್ಲ ಅಂತ ಯಶೋದೆ ಒಂಥರ ನಂದಗೋಪರು ಬೇಸರಗೊಂಡರು. ಯಶೋದೆ ಹೆದರುಕೊಂಡ್ಳು. ಅಳ್ತಾ ಇರತಕ್ಕಂಥ ಮಗುವನ್ನು ಎತ್ಕೊಂಡು ಸಮಾಧಾನ ಪಡಿಸಿದ್ಲು. ಪೂಜೆ, ಹವನ, ಹೋಮಗಳನ್ನು ಮಾಡಿಸಿದ್ರು. ಬ್ರಾಹ್ಮಣರಿಗೆ ಅಮೂಲ್ಯ ವಸ್ತುಗಳನ್ನು ದಾನ ಮಾಡಿದ್ರು. ಬ್ರಾಹ್ಮಣರು ಕೃಷ್ಣನಿಗೆ ಆಶೀರ್ವಾದ ಮಾಡಿದ್ರು. ಮಗುವಿಗೆ ನಂದಗೋಪ ಔಷಧೀಯ ಜಲದಿಂದ ಸ್ನಾನವನ್ನು ಮಾಡಿಸ್ದ. ಇದಕ್ಕೆಲ್ಲ ಕಾರಣ ಆ ಗಾಡಿಯ ರೂಪದಲ್ಲಿದ್ದ ಶಕಟಾಸುರ ಅನ್ನತಕ್ಕಂತಹ ರಾಕ್ಷಸ. ಅವನು ಕೃಷ್ಣನಿಂದ ತನ್ನ ಶಾಪ ವಿಮೋಚನೆಗಾಗಿ ಕಾಯ್ತಾ ಇದ್ದ. ಹಿರಣ್ಯಾಕ್ಷನ ಮಗ ಉತ್ಕಚ. ಇವನು ಮಹಾಬಲಿಷ್ಠ ಆಗಿದ್ದ. ಒಮ್ಮೆ ಈತ ಪ್ರಪಂಚ ಪರ್ಯಟನೆ ಮಾಡ್ತಾ ಲೋಮಶ ಮಹರ್ಷಿಗಳ ಆಶ್ರಮಕ್ಕೆ ಬಂದ. ಅವನಿಗೆ ಋಷಿಮುನಿಗಳಲ್ಲಿ ಗೌರವ ಭಾವನೆ ಇರಲಿಲ್ಲ. ಆಶ್ರಮದ ವನ ಸಂಪತ್ತನ್ನೆಲ್ಲ ನಾಶ ಮಾಡ್ತಾ ಇದ್ದ. ಆಶ್ರಮ ಪರಿಸರವನ್ನು ನಾಶ ಮಾಡ್ತಾ ಇರತಕ್ಕಂಥ ಈ ಉತ್ಕಚನನ್ನು ಕಂಡಂತಹ ಲೋಮಶ ಮಹರ್ಷಿಗಳು ಕೋಪಗೊಂಡು ಅವನನ್ನು ನೀನು ದೇಹರಹಿತನಾಗು ಅಂತ ಶಾಪ ಕೊಟ್ಬಿಟ್ಟಿದ್ರು. ಉತ್ಕಚ ತಕ್ಷಣ ಹಾವಿನ ಪೊರೆಯಂತೆ ಆಗಿಬಿಟ್ಟ. ಉತ್ಕಚನು ಹೆದರಿ ಲೋಮಶರ ಪಾದಗಳಿಗೆ ಬಿದ್ದು ನನಗೆ ಶಾಪ ವಿಮೋಚನೆಗಾಗಿ ಪ್ರಾರ್ಥನೆ ಮಾಡ್ದ. ಆಗ ಲೋಮಶರು ಶಾಂತರಾಗಿ ಉತ್ಕಚನನ್ನು ಕುರಿತು ವೈವಸ್ವತ ಮನ್ವಂತರದಲ್ಲಿ ಶ್ರೀಕೃಷ್ಣನ ಪಾದಸ್ಪರ್ಶದಿಂದ ನಿನ್ನ ಶಾಪ ವಿಮೋಚನೆ ಆಗತ್ತೆ ಅಂತ ಹೇಳಿ ಶಾಪ ಪರಿಹಾರವನ್ನು ತಿಳಿಸಿದ್ರು. ಅದರ ಹಾಗೆಯೇ ಈಗ ಕೃಷ್ಣನ ಪಾದಸ್ಪರ್ಶದಿಂದ ಶಕಟಾಸುರ ಶಾಪದಿಂದ ಮುಕ್ತ ಆದ. ಇದುವರೆಗೂ ನಾವು ಶಕಟಾಸುರನ ಶಾಪ ವಿಮೋಚನೆಯ ಬಗ್ಗೆ ತಿಳ್ಕೊಂಡ್ವಿ. ನಮಸ್ಕಾರ. ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್.